ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಕಾವ್ಯ ಅಶೋಕ್ ಡೈರೀಸ್ಗೆ ಸ್ವಾಗತ. ನನ್ನ ವೀಡಿಯೋಸ್ನ ಯಾವಾಗಲೂ ಚೆಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆವಾಗ ನಿಮಗೆಲ್ಲ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಮ್ಮದೆಲ್ಲ ವೀಡಿಯೋಸು ನಿಮಗೆ ಬರುತ್ತೆ. ಇದು ನೋಡಿ ಗುರುಪೌರ್ಣಮಿ ದಿನ. ಗುರುಪೌರ್ಣಮಿ ಹಿಂದಿನ ದಿನವೇ ನಾವು ಇಲ್ಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ತಿದ್ವಿ. ನಮ್ಮ ಸೌಮ್ಯಕ್ಕ ರಂಗೋಲಿ ಎಕ್ಸ್ಪರ್ಟು. ಅವರು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ, ಅದಕ್ಕೆ ಅವರೇ ಹಾಕೋದು ಯಾವಾಗಲೂ ಡೈಲಿ. ನನಗೆ ಬರುತ್ತೆ ಅಷ್ಟು ಸ್ವಲ್ಪ ಅಷ್ಟೇ ಚಿಕ್ಕದು ಯಾವುದೋ ಒಂದು, ಬಟ್ ಮೊಬೈಲಲ್ಲಿ ನೋಡ್ಕೊಂಡು ಹಾಕ್ತೀನಿ. ನನಗೆ ಡೈರೆಕ್ಟಾಗಿ ಅಷ್ಟು ಯಾವ ರಂಗೋಲಿನೂ ಬರೋಲ್ಲ. ಅವ್ರು ತುಂಬ ಚೆನ್ನಾಗಿ ಹಾಕ್ತಾರೆ. ಹಾಗೆ ರಂಗೋಲಿ ಹಾಕ್ಬಿಟ್ಟು ಕಲರ್ಸ್ ಎಲ್ಲ ಹಾಕಿದ್ವಿ. ಯಾಕೆಂದರೆ ನಾಳೆ ಬೆಳಗ್ಗೆನೇ ನಾವು ಪೂಜೆ ಇರುತ್ತೆ, ಯೋಗ ಕ್ಲಾಸ್ಗೆ ಹೋಗ್ತಿರೋದು ನಿಮಗೆ ಗೊತ್ತೇ ಇದೆ. ಅಲ್ಲಿ ನಮ್ಮದು ಗುರುಪೌರ್ಣಿಮೆ ಇದು ವಿಶೇಷವಾಗಿ ಪೂಜೆ ಇರುತ್ತಲ್ವ, ಬೆಳಗ್ಗೆ ಎದ್ದು ಎಲ್ಲ ಮಾಡಿ ಹೋಗೋಕ್ಕಾಗಲ್ಲ, ಬಂದಿರೋದು ಲೇಟ್ ಆಗಿಬಿಡುತ್ತೆ ಪೂಜೆ ಮುಗಿಸ್ಕೊಂಡು. ಹಾಗೆ ಗುಡ್ ಮಾರ್ನಿಂಗ್ ನೋಡಿ, ಇವಾಗ ನಾವು ಬೆಳಗ್ಗೆ ಎದ್ದು ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಗಾನವಿ, ನಾನು ಮತ್ತು ಅವರಮ್ಮ ಹಿಂದೆ ಬರ್ತಾಯಿದ್ದಾರೆ. ಸ್ವಲ್ಪ ಲೇಟ್ ಆಯಿತು ಅಂತ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಇವತ್ತು ಹನುಮಾನ್ ಚಾಲೀಸ್ ಎಲ್ಲ ಹೇಳಿಸ್ತಾರೆ, ಅದಕ್ಕೆ ಬುಕ್ ಕೊಟ್ಟಿದ್ದಾರೆ ನಮಗೆ ಯೋಗ ಕ್ಲಾಸಿಂದ, ಅದನ್ನು ತೊಗೊಂಡು ಹೋಗ್ತೀವಿ. ಹಾಗೆ ತುಂಬ ದಿನ ಆದಮೇಲೆ ನೋಡಿ ಹರ್ಷಿತನ ಮೀಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಂದು ಡ್ಯೂಟಿ ಕಡೆಯಿಂದ 8 ಡೇಸ್ ನೈಟ್ ಶಿಫ್ಟ್ ಇತ್ತು. ನಂದು ಶಿಫ್ಟ್ 3 ಶಿಫ್ಟ್ಸ್ ಇರುತ್ತೆ, ಮಾರ್ನಿಂಗ್, ಈವ್ನಿಂಗ್, ನೈಟ್ ಅಂತ. ನೈಟ್ ಶಿಫ್ಟ್ ಇದ್ದಿದ್ದರಿಂದ ನಾನು ಯೋಗ ಕ್ಲಾಸ್ ಅಟೆಂಡ್ ಮಾಡಿರಲಿಲ್ಲ 8 ಡೇಸು. ಹಾಗಾಗಿ ಹರ್ಷಿತಾ ಸಿಕ್ಕಿದ್ಲು ಇವತ್ತು, ಇಲ್ಲಾಂದರೆ ಡೈಲಿ ಸಿಗ್ತಾಯಿದ್ರು. ಹಾಗೆ ಹಿಂದೆ ಬಂದು ಕೂತ್ಕೊಂಡೆ ಎಲ್ಲ ಯೋಗ ಮಾಡೋದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಯೋಗ ಕ್ಲಾಸಲ್ಲಿ ಯೋಗ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ಓಂಕಾರ ಹೇಳಿಸ್ತಾರೆ. ಹಾಗೆ ಗುರುಬ್ರಹ್ಮ ವಂದನೆ ಹೇಳಿಸ್ತಾರೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅದೆಲ್ಲ ಆದಮೇಲೆ ಮತ್ತೆ ನಮಗೆ ಯೋಗ ಮುದ್ರೆ ಒಂದೊಂದಾಗಿ ಆಸನಗಳನ್ನು ಮಾಡಿಸ್ತಾರೆ. ಪ್ರತಿಯೊಂದು ಆಸನ ಮಾಡುವಾಗಲೂ ಹೊಸ್ದಾಗಿ ಕಲಿಯೋರಿಗೆ ತುಂಬಾ ಕಷ್ಟ ಆಗಿರುತ್ತೆ. ಯಾಕಂದರೆ ನಾನು ಹೊಸ್ದಾಗಿ ಸೇರಿಕೊಂಡಿರೋದ್ರಿಂದ ಅಲ್ಲಿ ಕೆಲವೊಬ್ಬರು ತುಂಬ ಜನ ಸೀನಿಯರ್ಸ್ ಇದ್ದಾರೆ. ಅವರೆಲ್ಲ ಅಭ್ಯಾಸ ಇರೋದ್ರಿಂದ ತುಂಬ ಚೆನ್ನಾಗಿ ಮಾಡ್ತಾಯಿರ್ತಾರೆ. ನಮಗೆ ಅಭ್ಯಾಸ ಇಲ್ಲ ಅಲ್ವಾ, ನಮಗೆ ಬರೋದಿಲ್ಲ. ಆದರೆ ಅದನ್ನು ಅವ್ರು ಏನು ಅಂದ್ಕೊಳ್ದಿರ ಅವ್ರು ಮಾಡ್ತಾರೆ, ನೀವು ಅದನ್ನು ನೋಡಿ ಏನು ಅಂದ್ಕೋಬೇಡಿ ಅಂತೆಲ್ಲ ನಮಗೆ ಮಾನಸಿಕವಾಗಿ ಬೆಂಬಲ ತೋರಿಸೋದಲ್ಲದೆ, ಅವರೇ ಬಂದು ಹತ್ರ ನಿಂತ್ಕೊಂಡು ಈಗ ಮಾಡಬೇಕು, ಇದು ಇಟ್ಕೋಬೇಕು, ಈಗ ಮಾಡಿದ್ರೇ ಸರಿ ಅಂತೆಲ್ಲ ಹೇಳ್ಕೊಡ್ತಾರೆ. ಪ್ರತಿಯೊಬ್ಬ ಗುರುಗಳೂ ಯಾವುದೇ ರೀತಿ ನಮ್ಮಿಂದ ಅಪೇಕ್ಷೆ ಇಲ್ಲದೇ, ಏನು ಅಪೇಕ್ಷೆ ಇಲ್ಲ ಅಂದರೆ ನಾವು ಅವ್ರಿಗೆ ಯಾವುದೇ ರೀತಿ ಫೀಸ್ ಕೊಡ್ತಾ ಇಲ್ಲ. ಬಟ್ ಆದ್ರೂ ಅವ್ರು ಬಂದು ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅವ್ರದ್ದು ಅಮೂಲ್ಯವಾದ ಸಮಯನ ನಮಗೋಸ್ಕರ ಇಟ್ಟು ನಮಗೆಲ್ಲ ಯೋಗ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೀಚ್ ಇತ್ತು, ಅಂದರೆ ಗುರು ಪೌರ್ಣಮಿಯ ಬಗ್ಗೆ ಯಾರಾದರೂ ಮಾತಾಡೋದಿದ್ರೆ ಮಾತಾಡ್ಬೋದು ಅಂತ ವಾಲಂಟರಿಯಾಗಿ ಮುಂಚೆನೇ ಹೇಳಿದರು. ಹಾಗೆ ಇಲ್ಲಿ ಭಾಷಣ ಮಾಡ್ತಿರೋರು ಚಂದನ್ ಅಂತ, ಅವರು ಅಷ್ಟೇ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಹಾಗೆ ತುಂಬ ಚೆನ್ನಾಗಿ ಗುರುಪೌರ್ಣಿಮೆ ವಿಶೇಷತೆ ಬಗ್ಗೆ ಹೇಳಿದರು. ಹಾಗೆ ಈ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ನನಗೆಲ್ಲ ಒಳ್ಳೆ ದಾರಿಯಲ್ಲಿ ನಡೆಯೋಕ್ಕೆ ಎಷ್ಟು ಜನ ಗುರುಗಳು ನನ್ನ ಸ್ಕೂಲಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ನನ್ನ ಜೀವನದಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ರಿಗೂ ಇದು ಒಂದು ಒಳ್ಳೆಯ ಅವಕಾಶ. ಅವ್ರಿಗೆ ಗುರುಪೌರ್ಣಮಿಯ ವಿಶೇಷ ದಿನದ ಶುಭಾಶಯನ ತಿಳಿಸೋಕ್ಕೆ ಎಲ್ಲ ಗುರುಗಳಿಗೂ ನನ್ನ ಜೀವನದಲ್ಲಿ ಯಾರ್ಯಾರು ನಾನು ಇಷ್ಟು ಒಳ್ಳೆ ಬುದ್ಧಿಯಿಂದ ನಡೆಯೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ಗುರುಪೌರ್ಣಮಿಯ ಶುಭಾಶಯಗಳು. ಹಾಗೆ ಗುರುಪೌರ್ಣಿಮೆ ವಿಶೇಷ ದಿನ ಇಲ್ಲಿ ಈ ಮಾಲೂರಲ್ಲಿ ಸಾಯಿಬಾಬಾ ಟೆಂಪಲಲ್ಲಿ ತುಂಬ ವಿಶೇಷವಾದ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ನನ್ನ ಮಗ ನಾನು ಎಲ್ಲ ಪೂಜೆ ಮಾಡಿಬಿಟ್ಟು ನಮ್ಮ ಅಪ್ಪ ಬಂದಿದ್ದರು, ಅದಕ್ಕೆ ಎಲ್ಲರೂ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿನೂ ಅಷ್ಟೇ ತುಂಬ ವಿಶೇಷ ಪೂಜೆ ಮಾಡ್ತಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೋಡಿ, ಇದು ಗುರುಪೌರ್ಣಮಿಯ ಮಹೋತ್ಸವಕ್ಕೆ ಸುಸ್ವಾಗತ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು. ಕ್ಯೂನು ಅಷ್ಟೇ ದೊಡ್ಡದಾಗಿತ್ತು. ನನ್ನ ಮಗ ಒಂದು ಸೆಕೆಂಡು ನಿಲ್ಲೋದೇ ಇಲ್ಲ. ನೋಡಿ, ಅವನು ಸ್ವಲ್ಪ 5 ಮಿನಿಟ್ಸ್ ಅಷ್ಟೇ, ಆಮೇಲೆ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿ ಬಲೂನ್ ಇದೆ ಕೊಡಿಸಿ ಅಂತ. ಹಾಗೆ ಇವತ್ತು ಅಲ್ಲಿ ಕ್ಯಾಂಪ್ಗಳು ನಡೀತಾ ಇದ್ದು, ಅಂದರೆ ಹೆಲ್ತ್ ಕ್ಯಾಂಪು, ಐ ಚೆಕಪ್ ಕ್ಯಾಂಪು, ಬ್ಲಡ್ ಡೊನೇಟಿಂಗ್ ಕ್ಯಾಂಪು. ಹಾಗೆ ಅವ್ರವ್ರ ಡಿಪಾರ್ಟ್ಮೆಂಟ್ ಯಾವುದ್ಯಾವುದು ಅವ್ರಿಗೇನು ಲಯನ್ಸ್ ಕ್ಲಬ್ಬಿಂದ ಒಂದು ಕ್ಯಾಂಪ್ ಇಟ್ಟಿದ್ದರು, ವಂಶೋದಯ ಹಾಸ್ಪಿಟಲಿಂದ ಒಂದು ಕ್ಯಾಂಪ್ ಇಟ್ಟಿದ್ದರು. ಹಾಗೆ ಇಲ್ಲಿ ಅದು ಐ ಟೆಸ್ಟ್ ಮಾಡ್ತಾಯಿದ್ರು. ಯಾರಾದರೂ ಇದ್ದರೆ ಹೋಗಿ ಮಾಡಿಸ್ಕೋಬೋದು ಅಂತ. ಫ್ರೀ ಇದು ಕ್ಯಾಂಪ್ಸ್ ಎಲ್ಲ ಫ್ರೀ ಇರುತ್ತೆ. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಮ್ಯೂಸಿಕ್ಕನ್ನು ಅರೇಂಜ್ ಮಾಡಿದರು. ಅಲ್ಲೆಲ್ಲರೂ ತುಂಬ ಸಂಗೀತ ಕಾರ್ಯಕ್ರಮ ಇತ್ತು. ಇನ್ನೂ ಒಂದು ಸಾಯಿಬಾಬಾ ಟೆಂಪಲಲ್ಲಿ ಅಲ್ಲಿ ಭರತನಾಟ್ಯ ಎಲ್ಲ ಅರೇಂಜ್ ಮಾಡಿದರು. ಎಲ್ಲ ತುಂಬಾ ಚೆನ್ನಾಗಿತ್ತು. ಸಾಯಿಬಾಬಾನ ಅಲಂಕಾರ ಅಂತೂ ತುಂಬಾ ವಿಶೇಷವಾಗಿತ್ತು. ಕ್ಯೂವಲ್ಲೇ ನಿಂತ್ಕೊಂಡು ಸಾಕಾಗೋಯಿತು, ಯಾಕೆಂದರೆ ಅಷ್ಟು ದೊಡ್ಡ ಕ್ಯೂ ಇತ್ತು.
ಇಲ್ಲಿ ನನ್ನ ಮಗನಿಗೆ ಫೋಟೋ ತೆಗಿತೀನಿ ನಿಂತ್ಕೊಳ್ಳೋ ಅಂತ ಅಂದರೆ ಅವನು ಎಲ್ಲರೂ ಎದುರುಗಡೆ ಇರೋರು ನಗಿಸ್ತಾ ಇದ್ರಂತ ಹಂಗೆ ಬಂದುಬಿಟ್ಟ. ಹಾಗೆ ನೋಡಿ ಇಲ್ಲಿ ಎಲ್ಲ ಗಣಪತಿದು ತಾಳ ವಾದ್ಯ ಮೇಳ ಥರ ಡಿಸೈನ್ ಮಾಡಿ ಆಡಿದ್ದಾರೆ. ಹಾಗೆ ವಿಷ್ಣುವಿನ ದಶಾವತಾರನೂ ಅಲ್ಲಿ ಪ್ರದರ್ಶನ ಮಾಡಿದರು. ಹಾಗೆ ಸಾಯಿಬಾಬಾನ ಜಾಸ್ತಿ ಹೊತ್ತು ನೋಡೋಕೆ ಬಿಡಲಿಲ್ಲ, ತುಂಬ ರಶ್ ಇತ್ತು, ಹಂಗೆ ಕಳಿಸ್ಬಿಟ್ರು. ಹಾಗೆ ಪ್ರಸಾದ ವ್ಯವಸ್ಥೆ ಇತ್ತು, ಚಿತ್ರಾನ್ನ ಕೊಡ್ತಾಯಿದ್ರು, ನಾನು ತೊಗೊಂಡೆ. ಅಷ್ಟೊತ್ತಿಗೆ ನನ್ನ ಮಗ ನಮ್ಮಪ್ಪ ಜೊತೆ ತುಂಬ ಆಟ ಮಾಡ್ತಾಯಿದ್ದ, ನನಗೆ ಬಲೂನ್ ಬೇಕೇ ಬೇಕಂತ. ಹಾಗೆ ಬಲೂನ್ ತೊಗೊಂಡು ಪ್ರಸಾದ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.